30 ವರ್ಷಗಳ ಹಿಂದೆ ಬಾದಾಮಿ ಐಹೊಳೆ ಪಟ್ಟದಕಲ್ಲಿನ ಸುಂದರ ವಾಸ್ತುಶಿಲ್ಪದ ಪರಿಚಯವಾದ ನಂತರ ಆರ್ಚಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗ್ರಾಮದ ಹೊರವಲಯದಲ್ಲಿ ಉತ್ಖನನ ಕೈಗೊಂಡಿರುತ್ತಾರೆ. ಆ ದಿನ ಸತ್ಯಾಶ್ರಯ ಅಲ್ಲಿ ಸಿಕ್ಕಿರೋ ಕೆಲವು ಅವಶೇಷಗಳನ್ನು ಪರಿಶೀಲನೆ ಮಾಡಿದಾಗ ಊಹೆಗೆ ನಿಲುಕದ ವಿಷಯಗಳು ಅವನಿಗೆ ಆಶ್ಚರ್ಯಪಡಿಸುತ್ತೆ. ಕೂಡಲೇ ತನ್ನ ಸಹೋದ್ಯೋಗಿ ಅರ್ಥಾತ್ ಗೆಳೆಯ ಕೃಷ್ಣ ಶರ್ಮನ ಭೇಟಿ ಮಾಡಿ ಈ ವಿಷಯದ ಬಗ್ಗೆ ತಿಳಿಸಬೇಕು ಅಂತ ನಿರ್ಧಾರ ಮಾಡುತ್ತಾನೆ. ಅವರು ಎಂದಿನಂತೆ ಭೇಟಿ ಮಾಡುವ ದೇವಸ್ಥಾನದ ಬಳಿ ಬರೋಕೆ ಹೇಳುತ್ತಾನೆ. ಬಾದಾಮಿ ಕಾಲದ ಕಲ್ಯಾಣಿಯ ಬಳಿ ಕೃಷ್ಣವರ್ಮನ ನಿರೀಕ್ಷೆಯಲ್ಲಿ ಕಾಯುತ್ತಿರುತ್ತಾನೆ. ಕೆಲವು ಸಮಯದ ನಂತರ ಸತ್ಯಾಶ್ರಯನು ಹೀಗೆ ಕೇಳುತ್ತಾನೆ, ಕೃಷ್ಣ, ಭಾರತದಲ್ಲಿ ಅತ್ಯಂತ ಹಳೆ ಭಾಷೆ ಯಾವುದು? ಕೃಷ್ಣ ಶರ್ಮ ಆಶ್ಚರ್ಯದಿಂದ ಹೇಳುತ್ತಾನೆ, ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ತಮಿಳು ಭಾಷೆ. ಸತ್ಯಾಶ್ರಯ, ಆಧಾರ? ಕೃಷ್ಣ ಶರ್ಮ, ಪುರಾತತ್ವ ಇಲಾಖೆಗೆ ಸಿಕ್ಕಿರೋ ಎಲ್ಲಾ ದಾಖಲೆಗಳ ಪ್ರಕಾರ ಸದ್ಯದ ಮಟ್ಟಿಗೆ ತಮಿಳು ಭಾಷೆಗೆ ಸುಮಾರು 2300 ವರ್ಷಗಳ ಇತಿಹಾಸ ಇದೆ ಅಂತ ಸಾಬೀತು ಆಗಿದೆ. ಸತ್ಯಾಶ್ರಯ, ಅದೇ ರೀತಿ ಅತ್ಯಂತ ಹಳೆಯ ಶಾಸನ ಯಾವುದು? ಕೃಷ್ಣ ಶರ್ಮ, ಕ್ರಿಸ್ತಪೂರ್ವ 300 ವರ್ಷಗಳ ಹಿಂದಿನ ಇತಿಹಾಸಕ್ಕೆ ಸಾಕ್ಷಿಯಾಗಿರುವ ಅಶೋಕನ ಶಾಸನಗಳು. ಸತ್ಯಾಶ್ರಯ, ನಿಂಗೆ ಅನ್ಸುತ್ತಾ ತಮಿಳಿಗಿಂತ ಹಳೆ ಭಾಷೆ, ಬೇರೆ ಶಾಸನಗಳು ಭಾರತದಲ್ಲಿ ಇರಬಹುದು ಅಂತ? ಕೃಷ್ಣ ಶರ್ಮ, ಐಸೈಗೆ ಸಿಕ್ಕಿರೋ ಸಾಕ್ಷ್ಯಗಳ ಪ್ರಕಾರ ನಮಗೆ ಗೊತ್ತಿರೋದು ಇದೇ ಅಲ್ಲವಾ? ಸತ್ಯಾಶ್ರಯ, ಒಂದು ವೇಳೆ ನಾವು ತಿಳ್ಕೊಂಡಿರೋದೇ ತಪ್ಪಾಗಿದ್ರೆ? ಕೃಷ್ಣ ಶರ್ಮ ಆಶ್ಚರ್ಯದಿಂದ, ವಾಟ್ ಯು ಮೀನ್? ಸತ್ಯಾಶ್ರಯ, ಗಮನ ಕೊಟ್ಟು ಇಲ್ಲಿ ನೋಡು, 2 ದಿನಗಳ ಹಿಂದೆ ಈ ದೇವಸ್ಥಾನದ ಸುತ್ತಮುತ್ತ ಉತ್ಖನನಾಗಿದೆ. ಕೃಷ್ಣ ಶರ್ಮ, ಯೆಸ್, ವಿ ಫೌಂಡ್ ಸ್ಕಲ್ಪ್ಚರ್ಸ್, ಓಲ್ಡ್ ಕಾಯಿನ್ಸ್ ಜೊತೆಗೆ ಕೆಲವು ಕನ್ನಡದ ಶಾಸನಗಳು ಎಂದು ಹೇಳುವಾಗ ಗಾಬರಿ ಆಶ್ಚರ್ಯದಿಂದ ಸತ್ಯನ ಕಡೆ ನೋಡುತ್ತಾನೆ. ಸತ್ಯಾಶ್ರಯ, ನೀನು ಯೋಚನೆ ಮಾಡ್ತಾ ಇರೋದು ಸರಿಯಿದೆ. ಕೃಷ್ಣ ಶರ್ಮ, ಈ ಶಾಸನಗಳಿಂದ ಕನ್ನಡ ಹಳೆ ಭಾಷೆ ಅನ್ನೋದು ಎಲ್ಲರಿಗೂ ಗೊತ್ತಾದರೆ ಇದಕ್ಕಿಂತ ಒಳ್ಳೆ ವಿಷಯ ಏನಿದೆ? ತುಂಬಾ ತಡ ಮಾಡೋದು ಬೇಡ. ಆದಷ್ಟು ಬೇಗ ವಿಷಯ ಎಲ್ಲರಿಗೂ ತಿಳಿಸಬೇಕು. ಬಾ, ಈ ಕೂಡಲೇ ಹೋಗೋಣ ಅಂತ ಮುಂದೆ ಹೋಗ್ತಾನೆ. ಆದರೆ ಸತ್ಯಾಶ್ರಯ ಅಲ್ಲೇ ನಿಂತಿರೋದನ್ನ ನೋಡಿ ಕೃಷ್ಣ ಶರ್ಮನು ಹೀಗೆ ಕೇಳುತ್ತಾನೆ, ಏನಾಯ್ತು? ಸತ್ಯಾಶ್ರಯ ಕಳವಳದಿಂದ ಹೇಳುತ್ತಾನೆ, ನನಗೆ 100% ನಂಬಿಕೆ ಇದೆ. ಆದರೆ ಕನ್ನಡ ಇಸ್ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಅಂತ ಜಗತ್ತಿಗೆ ಸಾರಿ ಹೇಳಿಬೇಕು ಅಂದರೆ ಈ ಪುರಾವೆಗಳಿಗೆ ಸಾಕ್ಷಿಗಳು ಬೇಕು. ಸಾಕ್ಷಿಗಳ ಕಾಪಾಡೋಕೆ ಅಪಾರವಾದ ಸಂಪತ್ತು ಬೇಕು. ಕೃಷ್ಣ ಶರ್ಮ, ಮೊದಲು ಈ ವಿಷಯವನ್ನು ಐಸೈಗೆ ತಿಳಿಸೋಣ, ಖಂಡಿತ ನಮಗೆ ಸಹಾಯ ಮಾಡ್ತಾರೆ. ಸತ್ಯಾಶ್ರಯ, ಕೃಷ್ಣನ ಬಳಿ ಬಂದು ನಿಂಗೆ ನೆನಪು ಇದೆ ಅಲ್ಲವಾ ಕರ್ನಾಟಕದ ಮರೆಯಲಾಗದ ವರ್ಷಗಳು? ಕೃಷ್ಣ ಶರ್ಮ, ಆ ಹೋರಾಟದ ಬಗ್ಗೆ ಗೊತ್ತಿಲ್ಲ ಅಂದರೆ ಅವನು ಕನ್ನಡಿಗ ಆಗಿರೋಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ಏಕೀಕರಣ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದ ನೆನಪುಗಳು ಇನ್ನೂ ಜೀವಂತವಾಗಿದೆ. ಸತ್ಯಾಶ್ರಯ ತನ್ನ ಬಳಿ ಇದ್ದ ಚೂರಾಗಿದ್ದ ತಾಳೆಗರಿಗಳನ್ನು ಜೋಡಿಸುತ್ತಾ ಹೀಗೆ ಹೇಳುತ್ತಾನೆ. ಸತ್ಯಾಶ್ರಯ, ಇವತ್ತು ನಾವು ನೋಡ್ತಾ ಇರೋ ಕರ್ನಾಟಕದ ನಕ್ಷೆ ಇತಿಹಾಸದ ಪುಟಗಳಲ್ಲಿ ಬೇರೆನೇ ಕತೆ ಹೇಳ್ತಾ ಇದೆ. ಕರ್ನಾಟಕದ ಉತ್ತರದ ಭಾಗ ಹೈದರಾಬಾದ್ ನಿಜಾಮನಿಂದ ತತ್ತರ. ದಕ್ಷಿಣದಲ್ಲಿ ಕನ್ನಡಿಗರು ಅಂದರೆ ಮದ್ರಾಸಿ ಅಂತಾರೆ. ಕಿತ್ತೂರು, ಕರ್ನಾಟಕದಲ್ಲಿ ಕೆಲವು ಮರಾಠಿ ಪುಂಡರ ದಬ್ಬಾಳಿಕೆ. ಇಷ್ಟೆಲ್ಲ ಆದ ಮೇಲೆ ಬಾಕಿ ಇರೋದೇ ನಮ್ಮ ಮೈಸೂರು ಮಾತ್ರ. ಹೀಗೆ ಚದುರಿ ಹೋಗಿದ್ದ ಕನ್ನಡ ಪ್ರದೇಶಗಳು ಕನ್ನಡಿಗರನ್ನ ಒಂದುಗೂಡಿ ವಿಶಾಲ ಮೈಸೂರು ಸಾಮ್ರಾಜ್ಯ ಮಾಡಿದ್ದು ಒಂದು ಸಾಹಸಗಾಥೆ. ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ಮತ್ತೊಂದು ಮೈಲಿಗಲ್ಲು. ವಿವಿಧತೆಯಲ್ಲಿ ಏಕತೆ ಇರೋ ಭಾರತದ ರೀತಿ ಕರ್ನಾಟಕದಲ್ಲಿ ಹಲವು ಪ್ರಪಂಚಗಳು ಸೇರಿ ಅಖಂಡ ರಾಜ್ಯವಾಗಿದೆ. ಆದರೆ ದುರಾದೃಷ್ಟವಶಾತ್ ಆ ವೈವಿಧ್ಯತೆ ಇವತ್ತಿನ ದಿನಗಳಲ್ಲಿ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿದೆ. ಬೆಳಗಾವಿಯಲ್ಲಿ ಮರಾಠಿಗರ ವಲೈಕೆ, ಆಂಧ್ರಪ್ರದೇಶದ ಗಡಿ ಎಲ್ಲೆಡೆ ಪರಭಾಷಿಕರ ಹಾವಳಿ, ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳ ನಿರ್ಲಕ್ಷ್ಯ, ಎಂದಿಗೂ ನಿಲ್ಲದ ಕಾವೇರಿ ಹೋರಾಟ, ಇಂಥ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಈ ಪುರಾವೆಗಳಿಗೆ ಬೆಲೆ ಸಿಗುತ್ತಾ? ಕರ್ನಾಟಕದಲ್ಲಿ ಹೀಗೆ ಮುಂದುವರಿದರೆ ಸ್ವಾಭಿಮಾನಿ ಕನ್ನಡಿಗರು ನಿರಾಭಿಮಾನಿಗಳಾಗುವ ಸಮಯ ಹತ್ತಿರದಲ್ಲೇ ಇದೆ. ಇವಾಗ ASI ಅಲ್ಲಿ ಕನ್ನಡಿಗರು ಅಂತ ಇರೋದೆ ನಾವಿಬ್ಬರೇ. ವಿಪರ್ಯಾಸ ಏನೆಂದರೆ ನಾವು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದೀವಿ ಅನ್ನೋ ಕಾರಣಕ್ಕೆ ನಮ್ಮ ಕೆಲಸ ಸಿಕ್ಕಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಮ್ಮ ಅಸ್ತಿತ್ವಕ್ಕೆ ಕಾಣದ ಕೈಗಳಿಂದ ಧಕ್ಕೆ ಆಗೋದನ್ನು ನಾವು ತಡೆದು ನಿಲ್ಲಿಸಬೇಕು. ಕರ್ನಾಟಕ ಇತಿಹಾಸದ ಭದ್ರಬುನಾದಿಗೆ ನಮ್ಮ ಸ್ವಾಭಿಮಾನ ಅಡಿಗಲ್ಲಾಗಬೇಕು ಅಂತ ಹೇಳುತ್ತಾ ತಾಳೆಗರಿಯಿಂದ ಜೋಡಿಸಿದ ನಕ್ಷೆ ತೋರಿಸುತ್ತಾನೆ. ಕೃಷ್ಣ ಶರ್ಮನಿಗೆ ಚಾಲುಕ್ಯರ ನಿಧಿಯ ನಕ್ಷೆ ಎಂಬುದು ಅರ್ಥವಾಗುತ್ತೆ. ಸೂರ್ಯಾಸ್ತವಾಗುತ್ತಿದ್ದಂತೆ ಸತ್ಯಾಶ್ರಯ ಒಂದು ವಿಶಿಷ್ಟವಾದ ನಾಣ್ಯವನ್ನು ಆ ನಕ್ಷೆಯ ಮಧ್ಯಭಾಗದಲ್ಲಿ ಇಡಲು ಆ ನಾಣ್ಯ ಹಲವು ಮಾರ್ಗಗಳು ತೋರಿಸುತ್ತಾ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಕೃಷ್ಣ ಶರ್ಮ ರೋಮಾಂಚನಕಾರಿಯಾಗಿ ಹೀಗೆ ಹೇಳುತ್ತಾನೆ, ಕಾವೇರಿಯಿಂದನ್ ಆ ನರ್ಮದಾವರಿಯಂ ಇರ್ಪ ನಾಡದ ಕನ್ನಡ ದೇಶದೊಳ್